ಹೆಲೋ ಆಲ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾವು ರುಚಿಯಾದ ಬಿರಿಯಾನಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣಂತೆ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ನಲ್ಲಿ ನಮ್ಮ ಹತ್ರ ಇರೋ ಕಡಾ ಮಸಾಲ ಏನೇನು ಇರ್ತೇವಲ್ಲ ಅವೆಲ್ಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ದಾಲ್ಚಿನ್ನಿ ಇವೇನೇನು ಇರ್ತೇವಲ್ಲ ಅವನ್ನೆಲ್ಲ ಹಾಕಿ ಕ್ರಷ್ ಮಾಡಿದಂಥ ಜಿಂಜರ್ ಗಾರ್ಲಿಕ್ನ ಹಾಕ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಆನಿಯನ್ ಹಾಕಿ ಅದಕ್ಕೆ ಕರಿಬೇವು ಸಹ ಸೇರಿಸಿದ್ದೀನಿ. ಇದು ತುಂಬ ಈಸಿಯಾಗಿ ಮತ್ತು ಬೇಗವಾಗಿ ಮಾಡ್ಕೊಳ್ಳೋ ಅಂಥದ್ದು. ತುಂಬ ಟೈಮ್ ಅಂತೂ ಹಿಡಿಯೋದಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಇದು ರೆಸಿಪಿ ಬ್ಯಾಚುಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಈರುಳ್ಳಿ ಏನಿದೆಯಲ್ಲ ಅದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇದು ಗೋಲ್ಡನ್ ಕಲರ್ ಬಂದ ತಕ್ಷಣ ಇದಕ್ಕೆ ನಾನು ಹೆಚ್ಚಿದಂತಹ ಟೊಮ್ಯಾಟೋನ ಹಾಕ್ಕೋತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಅದು ಗೋಲ್ಡನ್ ಕಲರ್ ಬಂದ ತಕ್ಷಣವೇ ನಾವು ಹೆಚ್ಚಿದಂಥ ಟೊಮ್ಯಾಟೋನ ಹಾಕ್ಕೋಬೇಕು. ಬಿರಿಯಾನಿ ಅಂದರೆ ತುಂಬ ಟೈಮ್ ತಗೊಂಡು ಮಾಡುವಂಥ ರೆಸಿಪಿನೂ ಹೌದು, ಅದನ್ನು ನಾವು ಆದಷ್ಟು ಸರಳವಾಗಿ ಸಹ ಮಾಡ್ಕೋಬೋದು. ಈಗ ನೋಡಿ, ನಾನು ಇದಕ್ಕೆ ಟೊಮ್ಯಾಟೊ ಹಾಕ್ಕೊಂಡೆ. ಇದೆಲ್ಲವೂ ಸ್ವಲ್ಪ ಚೆನ್ನಾಗಿ ಬಾಡಬೇಕು, ಫ್ರೈ ಆಗಬೇಕು. ಅದಾದಮೇಲೆ ನಾವು ಮುಂದಿನ ರೆಸಿಪಿನ ಹಾಕ್ಕೊಳ್ಳೋಣಂತೆ. ನಮಗೆ ಟೈಮ್ ಇಲ್ಲದೆ ಇರುವಾಗ ನಾವು ಬೇಗ ಈ ಥರ ಬಿರಿಯಾನಿನ ಮಾಡ್ಕೋಬಹುದು. ನಿಮ್ಮ ಹತ್ರ ಪುದೀನ ಹಾಗೂ ಕೊತ್ತಂಬರಿ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ. ಈಗ ನಾನು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ತುಪ್ಪ ಇಷ್ಟ ಆಗೋರು ತುಪ್ಪನ ಸಹ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕ್ಕೋಬೋದು. ಈಗ ನಾನು ಇದಕ್ಕೆ ತೊಳೆದಿಟ್ಟಿರುವಂತಹ ಚಿಕನ್ ಸಹ ಹಾಕ್ತಾ ಇದ್ದೇನೆ. ಮೊದಲಿಗೆ ಚಿಕನನ್ನು ಚೆನ್ನಾಗಿ ಇದರಲ್ಲಿ ಬಾಡಿಸಬೇಕು. ಚಿಕನ್ ಸ್ವಲ್ಪ ಆಯಿಲ್ ಬಿಡ್ತು ಅನ್ನೋವಾಗ ಇದಕ್ಕೆ ನಾವು ಎಲ್ಲ ಮಸಾಲಾನ ಹಾಕ್ಕೊಳ್ಳೋಣಂತೆ. ನೀವು ನೋಡ್ಬೋದು, ಚಿಕನ್ ತುಂಬಾ ಬೇಗ ಹೊಂದ್ಕೊಳ್ತಾ ಇದೆ. ಇದನ್ನ ಅಂಟ್ಕೊಳ್ಳೋ ಥರ ಮಾಡಬಾರ್ದು. ಆವಾಗ ಈ ಥರ ಕೈ ಆಡಿಸ್ತಾ ಇರಬೇಕು, ಅಂದರೆ ಇದು ತಳಕ್ಕೆ ಅಂಟ್ಕೊಳ್ಳೋದಿಲ್ಲ. ನಮಗೆ ಆನಿಯನು ಉಳಿದಿದ್ದೇನೇ ಇದೆಯಲ್ಲ ಅದೆಲ್ಲ ಹೊತ್ತೋದು ಇಲ್ಲ. ಸ್ವಲ್ಪ ಚಿಕನ್ ಯಾವಾಗಲೂ ಒಂದು 5 ಮಿನಿಟ್ಸ್ ಆದರೂ ಟೈಮ್ ತಗೊಳ್ಳುತ್ತೆ. ಈಗ ನಾನು ಅದೇ ಥರ ಇದನ್ನ ಬಿಟ್ಟಿದ್ದೀನಿ. ಏನೇ ಅರ್ಜೆನ್ಸಿ ಇದ್ದಾಗ ಅಥವಾ ಮನೇಲೇ ಏನಾದರೂ ಬೇಗ ಮಾಡ್ಕೊಳ್ಬೇಕು ಅಂದಾಗ ಚಿಕನ್ ತಿನ್ನಿಸ್ಬೇಕು ಅಂದಾಗ ಈ ಥರ ಹಾಕ್ಕೋಬೋದು. ನೋಡಿ, ನಾನೀಗ ಇದಕ್ಕೆ ಅರಿಶಿನ ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ಅರಿಶಿನ ಹಾಕ್ಕೋಬೇಕು. ಅದಾದ ನಂತರ ಕೊರಿಯಾಂಡರ್ ಪೌಡರ್ ಅಥವಾ ಹವೀಜ ಪುಡಿ ಇರ್ತದಲ್ಲ, ಕೊತ್ತಂಬರಿ ಪುಡಿ, ಅದನ್ನು ಬೇಕಾದರೂ ನಾವು ಹಾಕ್ಕೋಬೋದು. ಅದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ನನ್ನ ಹತ್ರ ಇದ್ದಿಲ್ಲ ಅಂತ ನಾನು ಹಾಕಿಲ್ಲ. ನೀವಿದ್ದರೆ ಹಾಕ್ಕೋಬೋದು. ಈಗ ನಾನಿಲ್ಲಿ ಮಾಡ್ತಾ ಇರೋದು ರೆಡ್ ಕಲರ್ ಬಿರಿಯಾನಿ, ಹಾಗಾಗಿ ನಾನು ಇದಕ್ಕೆ ಕೆಂಪು ಖಾರ, ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಮಾಡಿರ್ತೀವಲ್ಲ ಮಸಾಲ ಖಾರ ಪುಡಿ, ಆ ಥರ ಇದು. ಈಗ ನಾನು ಇದಕ್ಕೆ ಮನೇಲಿ ಮಾಡಿದಂಥ ಗರಂ ಮಸಾಲನ ಹಾಕ್ತಾಯಿದ್ದೀನಿ.
ನಾನು ಮಾಡ್ತಾ ಇರೋದು ಕ್ವಾಂಟಿಟಿ ಬಂದುಬಿಟ್ಟು ಇಲ್ಲಿ ಇಬ್ಬರಿಗೆ ಅಂತ 2 ಪೀಪಲ್. ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೂ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲಾನ. ಇದರಲ್ಲಿ ಯಾವುದೇ ಹಸಿ ವಾಸನೆ ಇಲ್ಲದೆ ಥರ ಚೆನ್ನಾಗಿ ಫ್ರೈ ಕಾಣಿಸ್ತಾ ಇದೆ ನೋಡಿ, ಈ ಥರ ಮಾಡ್ಕೋಬೇಕು. ಮಸಾಲ ಹೊತ್ತಲಿಕ್ಕೆ ಬಿಡಬಾರ್ದು, ಅದು ಹೊತ್ತುತ್ತೆ ಅನ್ನೋಕ್ಕೂ ಮುಂಚೆನೇ ನಾವಿಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರನ್ನ ಅಳತೆ ಪ್ರಕಾರ ಹೇಳಬೇಕು ಅಂದರೆ 5 ಟೇಬಲ್ ಸ್ಪೂನಷ್ಟು ನೀವು ಹಾಕ್ಕೋಬಹುದು. ಇದಕ್ಕೆ ಹುಳಿಯಾಗಿ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಯಾವುದೇ ಮ್ಯಾರಿನೇಷನ್ ಮಾಡಿಲ್ದೇನೆ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ಗೆ ತುಂಬಾ ಉಪಯೋಗ ಆಗುವಂಥ ರೆಸಿಪಿ. ಬೇಗ ಮಾಡ್ಕೋಬೋದಲ್ವಾ, ಟೈಮ್ ಹಿಡಿಯೋದಿಲ್ಲ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಜನಕ್ಕೆ ಎಷ್ಟು ಬೇಕು ಅಕ್ಕಿ ಅಂದರೆ ನಮ್ಮ ಲೆಕ್ಕದಲ್ಲಿ 2 ಗ್ಲಾಸ್ ಅಕ್ಕಿನ ನಾನು ಹಾಕ್ತಾ ಇದ್ದೀನಿ. ಕ್ಷಮಿಸಿ, 1.5 ಗ್ಲಾಸಷ್ಟು ಅಕ್ಕಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸಣ್ಣ ಬಟ್ಟಲಿನಿಂದ. ಅದಕ್ಕೆ ನಾನು 3.5 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡ್ಬೋದು ನೀವು ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದಕ್ಕೆ ನಾನು ಕುದಿಯುವಂಥ ನೀರನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡ್ಬೋದು ನಾನಿಲ್ಲಿ 2.5 ಗ್ಲಾಸಷ್ಟು ನೀರು 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರನ್ನು ನಾವು ಹಾಕ್ಕೋಬೇಕು. ಮೇಲೆ ನೀವು ಬೇಕಂದರೆ ಇದಕ್ಕೆ ಕಸೂರಿ ಮೇಥಿ ಹಾಕ್ಕೋಬೋದು, ಕೊತ್ತಂಬರಿ ಹಾಕ್ಕೋಬಹುದು, ಅಥವಾ ಪುದೀನ ಸಹ ಹಾಕ್ಕೋಬೋದು. ನನ್ನ ಹತ್ರ ಇದ್ದಿದ್ದಿಲ್ಲ ಅಂತ ನಾನು ಹಾಕಿಲ್ಲ. ಈಗ ಇದಕ್ಕೆ ನಾನು ಸ್ವಲ್ಪ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ಕುದ್ದಿದೆ ಅಂದ ತಕ್ಷಣ ಇದಕ್ಕೆ ನಾವು ಅಕ್ಕಿನ ಸೇರಿಸ್ಕೊಳ್ಳೋಣಂತೆ. ಮೊದಲಿಗೆ ಚಿಕನ್ ಒಂದು 50% ಇದರಲ್ಲಿ ಬೆಂದಿರುತ್ತೆ. ನಾವು ಎಣ್ಣೆಯಲ್ಲಿ ಬೇಯಿಸುವಾಗಲೇ ನೀರು ಹಾಕಿದ ಮೇಲೆ ಬಹಳತ್ತು ಏನು ಹಿಡಿಯೋದಿಲ್ಲ. ಕುಕ್ಕರ್ ಹೇಗಿದ್ದರೂ ಇಟ್ಬಿಡ್ತೀವಲ್ವ. ಈಗ ನಾವು ಇದಕ್ಕೆ ಕುದಿ ಬರೋ ತನಕ ಬಿಡೋಣ ಅಂತೆ. ಇದು ನಮಗೆ 15-20 ನಿಮಿಷದಲ್ಲಿ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ. ಈ ಬಿರಿಯಾನಿಗೆ ನೀವು ಯಾವುದೇ ರೀತಿಯಂತಹ ಮ್ಯಾರಿನೇಷನ್ ಮಾಡಬೇಕಾಗಿಲ್ಲ, ಅಥವಾ ಹೆಚ್ಚಿನ ಮಸಾಲೆಗಳನ್ನ ತೆಗೆದು ಹಾಕಬೇಕಂತನೂ ಇಲ್ಲ. ನೋಡ್ಬೋದು ನೀವು, ಈಗ ನೀರು ಕುದಿ ಬರ್ತಾ ಇದೆ ಅಲ್ವಾ. ಈಗ ನಾನು ಇದಕ್ಕೆ 1.5 ಗ್ಲಾಸ್ನಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಅಕ್ಕಿನ ನೆನೆಸಿ ಇಟ್ಟಿದ್ದಿಲ್ಲ, ಸಡನ್ನಾಗಿ ತಗೊಂಡು ಹಾಗೆ ತೊಳೆದು ಹಾಕ್ತಾಯಿದ್ದೀನಿ. ಅಕ್ಕಿನ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಇದನ್ನು ಕೈ ಆಡಿಸಿ. ನೋಡ್ಬೋದು ಕುದಿ ಬರ್ತಾ ಇದೆ. ಈ ಥರ ಕುದಿ ಬಂದಮೇಲೆ ಇದಕ್ಕೆ ನೀವು ಉಪ್ಪನ್ನು ಈಗಲೂ ಸಹ ನೋಡಬಹುದು. ಉಪ್ಪು ಕಡಿಮೆ ಅನಿಸಿದರೆ ನೀವು ಹಾಕ್ಕೋಬಹುದು. ಈ ಥರ ನಾನು ಒಂದು 2 ಮಿನಿಟ್ಸ್ ಅಷ್ಟು ಕುದಲಿಕ್ಕೆ ಬಿಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೋತಿದ್ದೀನಿ. ನಿಮ್ಮ ಹತ್ರ ಪುದೀನ ಇದ್ದರೆ ಈ ಸ್ಟೇಜಲ್ಲಿ ಹಾಕಿ, ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡ್ಬೋದು ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಓಕೆ, ಈಗ ಇದು ವಿಸಿಲ್ ಆಯಿತು. ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಬಿಸಿ ಆದಂತಹ ಬಿರಿಯಾನಿ ಈಗ ರೆಡಿಯಾಗಿದೆ. ಅಷ್ಟೇ ಟೇಸ್ಟಿಯಾದಂತಹ
ರೆಡ್ ಚಿಲ್ಲಿ ಪೌಡರ್ ಬಿರಿಯಾನಿ ಇದು. ತುಂಬಾ ರುಚಿಯಾಗಿ ಬಂದಿತ್ತು, ವೆರಿ ಫ್ಲೇವರ್ಫುಲ್. ಇಲ್ಲಿ ನೋಡ್ಬೋದು, ನಾವು ಕಬಾಬ್ ಸಹ ಮಾಡಿದ್ವಿ. ಈಗ ನಾನು ಒಂದು ಪ್ಲೇಟ್ನಲ್ಲಿ ಈ ಬಿರಿಯಾನಿನ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿಯಾದಂಥ ಬಿರಿಯಾನಿನ ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು, ಅತಿ ಕಡಿಮೆ ಸಮಯದಲ್ಲಿ ರುಚಿಯಾದಂಥ ಬಿರಿಯಾನಿನ ನೀವು ಈ ಥರ ಮನೆಯಲ್ಲಿ ಮಾಡ್ಕೋಬಹುದು. ಹೆಚ್ಚಿನ ಸಮಯ ಇದು ತಗೊಳ್ಳೋದಿಲ್ಲ. ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.